ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ನಡೆದಂಥ 2 ಕೊಲೆಗಳು ಅವುಗಳನ್ನು ತಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಮಾನವೀಯತೆಯ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ನೋಡಿದ್ದೀರಿ. ವಿಶೇಷವಾಗಿ ವಸ್ತುಸ್ಥಿತಿಯನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಮಾಧ್ಯಮದ ಮೂಲಕ ಜನಸಮುದಾಯದ ಗಮನಕ್ಕೆ ತಂದಿದ್ದೀರಿ. ಒಂದು ರೀತಿಯಲ್ಲಿ ತಮಗೆ ಅಭಿನಂದನೆಯನ್ನು ಕೂಡ ಹೇಳೋದಕ್ಕೆ ಬಯಸ್ತೇನೆ. ಇದು ಮೊದಲನೇದು 18/4/24 ನೇಹ ಎನ್ನತಕ್ಕಂಥ 23 ವರ್ಷದ ಹೆಣ್ಣುಮಗಳು, ಅವಳನ್ನು ಫಯಾಜ್ ತಂದೆ ಬಾಬಾ ಸಾಹೇಬ್ ಖೊಂದು ನಾಯಕ್ ಅಂತಕ್ಕಂಥ ಹೆಸರಿನ ವ್ಯಕ್ತಿ ಕೊಲೆ ಮಾಡ್ತಾನೆ. ಅದರ ಹಿನ್ನೆಲೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ನಾನು ತಮಗೆ ಹೇಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ತನಿಖೆ ನಡೀತಾ ಇದೆ. ನಾವು ಸರ್ಕಾರದಲ್ಲಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ಪೊಲೀಸ್ನವರು ಸುಮಾರು 1 ಗಂಟೆಯಲ್ಲಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ. ಅದರ ಹಿನ್ನೆಲೆಯನ್ನು ಮತ್ತು ಅದು ಯಾಕೆ ಮರ್ಡರ್ ಆಗಿದೆ, ಅವನು ಯಾಕೆ ಅವರನ್ನು ಮರ್ಡರ್ ಮಾಡಿದ್ದಾನೆ, ಈ ಎಲ್ಲ ವಿಚಾರಗಳು ಕೂಡ ಈಗ ತನಿಖೆ ಇರೋದ್ರಿಂದ ನಾನೇನು ಕೂಡ ಹೆಚ್ಚು ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ, ದಯಮಾಡಿ ಕ್ಷಮಿಸಬೇಕು. ತಕ್ಷಣ ನಾವು ಅದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ CIDಗೆ ಕೊಟ್ಟು ಅದನ್ನು ತನಿಖೆ ನಡೀತಾ ಇದೆ. ಇದರಲ್ಲಿ ಅನೇಕ ಜನ ದುರದೃಷ್ಟವಶಾತ್ ಅನೇಕ ಜನ ರಾಜಕೀಯ ಬಣ್ಣವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು, ಆ ವ್ಯಕ್ತಿ ಏನು ಫಯಾಜ್ ಅಂತಕ್ಕಂಥವನು ಯಾವ ಉದ್ದೇಶಕ್ಕಾಗಿ ಆ ನೇಹಾಳನ್ನು ಮರ್ಡರ್ ಮಾಡಿದ್ದಾನೆ ಅನ್ನುವಂಥದ್ದು ಬಗ್ಗೆ ಹೆಚ್ಚು ನಾವು ಗಮನಿಸಬೇಕಾಗಿರುವಂಥದ್ದು. ಅದನ್ನೇ ನಾವು ಇವತ್ತು ಮೂಲವಾಗಿ ಇನ್ವೆಸ್ಟಿಗೇಷನಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಅನೇಕ ಜನ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ಇಲಾಖೆಯಲ್ಲಿ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಮನಿಸಿದೆ. ಯಾವ ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡಬೇಕು, ಮೂಲತಃ ಇದರ ಸತ್ಯಾಂಶವನ್ನು ಹೊರಗೆ ತರಬೇಕು, ಅದರ ಮೂಲಕ ಆ ವ್ಯಕ್ತಿಗೆ ಶಿಕ್ಷೆ, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ. ಅದನ್ನು ಇಲಾಖೆ ಈಗಾಗಲೇ ಮಾಡ್ತಾ ಇದೆ. ಒಂದಂತೂ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ಯಾವುದೇ ಕಾರಣಕ್ಕೂ ಯಾವ ಒತ್ತಡ ಇರಲಿ ಅಥವಾ ಯಾವುದೇ ರೀತಿಯ ತನಿಖೆಯಲ್ಲಿ ನಿರಾಸಕ್ತಿ ಆಗಲಿ ಆಗೋದಕ್ಕೆ ಬಿಡೋದಿಲ್ಲ. ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಮೂಲ ಉದ್ದೇಶ. ಅದಕ್ಕೆ ಏನೆಲ್ಲ ಎವಿಡೆನ್ಸ್ಗಳು ಬೇಕು ಅಂತ ಹೇಳಿ ಅದನ್ನು ನೋಡಬೇಕು ಅನ್ನುವಂಥದ್ದನ್ನು ಅವರು ಪೊಲೀಸ್ ಇಲಾಖೆ ಮಾಡುತ್ತೆ. ಎರಡನೇ ಕೊಲೆ 15/5/24 ಕುಮಾರಿ ಅಂಜಲಿ ಅನ್ನತಕ್ಕಂಥ ಹೆಣ್ಣು ಮಗಳನ್ನ
ಅಂಜಲಿ ತಂದೆ ಮೋಹನ ಅಂಬಿಗೇರ, ಆ ಹೆಣ್ಮಗಳ ವಯಸ್ಸು 20 ವರ್ಷ. ಗಿರೀಶ್ ಸಾವಂತ ಅಂತಕ್ಕಂಥ ವ್ಯಕ್ತಿ ಆಕೆಯನ್ನ ಕೊಲೆ ಮಾಡ್ತಾನೆ. ಈ ಕೊಲೆಯನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡೋದಕ್ಕೆ ಬಯಸ್ತೇನೆ. ಈ ಒಂದು ಕೇಸನ್ನು ಕೂಡ CIDಗೆ ಕೊಡ್ತೇವೆ. We are going to entrust this case also to CID. ಅದು ಇಲ್ಲಿವರೆಗೂ ಮಾಡಿರಲಿಲ್ಲ. ಇವತ್ತು ಈಗ ನಾನು ತಮ್ಮ ಮುಂದೆ ಪ್ರಕಟಣೆ ಮಾಡ್ತಾ ಇದ್ದೇನೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಆದೇಶ ಹೊರಡುತ್ತೆ. ಈ ಪ್ರಕರಣ ಕೂಡ ಬಹಳ ಗಂಭೀರವಾಗಿ ಇರ್ತಕ್ಕಂಥದ್ದು. ಆ ಕುಟುಂಬ, ಈಗ 2 ಕುಟುಂಬಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ. ಈ ಅಂಜಲಿ ಅನ್ನತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ, ತಂದೆ ತಾಯಿಗಳು ಇಲ್ಲದೆ ಅವರ ಅಜ್ಜಿ ಅವರು ಬೆಳೆಸಿರ್ತಕ್ಕಂಥ ಹೆಣ್ಣುಮಗಳು, ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವರು. ಅವಳನ್ನ ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದರೆ ಯಾವ ಉದ್ದೇಶಕ್ಕೆ ಅವನು ಮಾಡಿದ್ದಾನೆ ಅನ್ನೋದನ್ನ, ಅವನನ್ನು ಕೂಡ ಈಗಾಗಲೇ ಪೊಲೀಸ್ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಕಂಡುಹಿಡಿಬೇಕಾಗ್ತದೆ ಮತ್ತು ಅದಕ್ಕೆ ತನಿಖೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಈ 2 ಕೊಲೆಗಳು ಈ ಭಾಗದಲ್ಲಿ, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಮತ್ತು ಇಂಥ ಘಟನೆಗಳು ಆಗಬಾರ್ದು. ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗೋದಿಲ್ಲ. ಅದಕ್ಕಾಗಿ ನಾನು ಚುನಾವಣೆ ಇತ್ತು, ನಮ್ಮೆಲ್ಲ ನಾಯಕರುಗಳು ಈ ಭಾಗದಲ್ಲಿ ಕ್ಯಾನ್ವಾಸ್ ಮಾಡೋದಕ್ಕೆ ಬಂದಾಗ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಅನೇಕ ಜನ ಮತ್ತು ಸ್ಥಳೀಯ ಶಾಸಕರುಗಳು, ಮುಖಂಡರುಗಳು ಎಲ್ಲ ಭೇಟಿ ಮಾಡಿದ್ದಾರೆ. ಜೊತೆಗೆ ನಮಗೊಂದು ರೀತಿ ಅನ್ರಿಟನ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ತಕ್ಷಣ ಹೋಮ್ ಮಿನಿಸ್ಟರ್ ಹೋಗಬಾರ್ದು, ಎವಿಡೆನ್ಸ್ಗಳು ಮತ್ತೊಂದು ಅಲ್ಲೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ನೀವು ಹೋದರೆ ಅಂತೇಳಿ ನಮ್ಮನ್ನು ಇಲಾಖೆಯವರು ಸ್ವಲ್ಪ ನಿಧಾನಕ್ಕೆ ಕಳಿಸ್ತಾರೆ. ಆ ಕಾರಣದಿಂದ ಸ್ವಲ್ಪ ತಡ ಆಗಿರ್ಬೋದು. ಆದರೆ ಕೂಡ ಅಲ್ಲಿಂದಲೇ ನಾನು ಪ್ರತಿನಿತ್ಯ ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೆ. ಪ್ರತಿ ದಿವಸ ಮಾಹಿತಿಯನ್ನು ಕೂಡ ನಾನು ತಗೊಳ್ತಾ ಇದ್ದೆ. ಆದ್ದರಿಂದ ಇವತ್ತು 2 ಕುಟುಂಬಗಳ ಭೇಟಿ ಮಾಡಿದ್ದೇನೆ. ಮಾನವೀಯತೆ ದೃಷ್ಟಿಯಿಂದ ಹೌದು, ಜೊತೆಗೆ ಕಾನೂನಿನ ದೃಷ್ಟಿಯಿಂದ ಕೂಡ ಹೌದು. ನಮ್ಮ ಇಲಾಖೆಯವರಿಗೆ ಇನ್ನೂ ಒಂದಿಷ್ಟು ಎಚ್ಚರಿಕೆ ಸೂಚನೆಗಳು ಕೊಡ್ತಕ್ಕಂಥದ್ದು. ಹಾಗಾಗಿ ನಾನಿವತ್ತು ಈ 2 ವಿಷಯದಲ್ಲಿ ಬಂದಿದ್ದೇನೆ. ಇನ್ನು ಇದರ ಬಗ್ಗೆ ತಾವು ಬೇರೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಬೋದು, ಆಮೇಲೆ ಮುಂದುವರಿಯೋಣ. ಅಂಜಲಿ ಕೊಲೆಗೆ ಮುಂಚೆನೆ ಒಂದು ವಾರದ ಮುಂಚೆ ತಡವಾಯಿತು ಅನ್ನುವಂಥದ್ದು. ಆದ್ರೆ ತಮ್ಮ ಹೇಳಿಕೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕಾಗಿ ಆಗಿರುವಂತದ್ದು ಅಥವಾ ಅಚಾನಕ್ಕಾಗಿ ಆಗಿರುವಂತದ್ದು ಅಂತ ಹೇಳಿಕೆ, ಇದರಿಂದ ಸ್ವಲ್ಪ ಏನಾದರೂ ಇಲ್ಲ, ಆ ರೀತಿ ಏನಿಲ್ಲ. ನಮಗೆ ಇಮಿಡಿಯೇಟ್ ಆಗಿ ಅವರು ನಮಗೆ ರಿಪೋರ್ಟ್ ಮಾಡುವಾಗ ನನಗೆ ಬಂದಿದ್ದು ಮಾಹಿತಿ, ನನಗೆ ಇಮಿಡಿಯೇಟ್ ಆಗಿ ಬಂದಿದ್ದು ಇದು ಒಂದು ಪ್ರೀತಿ ಮಾಡಿರೋದು ಅನ್ನೋದು ವಿಚಾರದಲ್ಲಿ ಹೇಳಿದ್ದು. ಅಷ್ಟು ಬಿಟ್ಟರೆ ಅದನ್ನೇ ನಾವೇನೋ ಅದನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಹೋಗ್ಲಿಲ್ಲ. ಏನಿಲ್ಲ, ಅಂಥದ್ದೇನಿಲ್ಲ, ಏನು ಆ ರೀತಿ ಏನಿಲ್ಲ. ಸತ್ಯಾಂಶ ಹೊರಗಡೆ ಬರಬೇಕಲ್ಲ, ಸತ್ಯಾಂಶ ಹೊರಗಡೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಂಜಲಿ ಕೊಲೆ ಕೇಸ್ನಲ್ಲಿ ಮುಂಚೆನೇ ಧಮಕಿ ಹಾಕಿದ್ದ ಅಂತೇಳಿ ಅವ್ರ ಅಜ್ಜಿ ಮತ್ತು ಅವಳ ಸಹೋದರಿ ಹೋಗಿ ಪೊಲೀಸ್ ಸ್ಟೇಷನ್ ದೂರು ಕೊಟ್ಟಿರ್ತಾರೆ. ಈಗ ಇಬ್ಬರು ವ್ಯಕ್ತಿ, ಇನ್ಸ್ಪೆಕ್ಟರ್ ಮತ್ತೊಬ್ರು ಅಮಾನತ್ ಮಾಡಿದೆ ಸರ್. ಅಂದ್ರೆ ಪೊಲೀಸರು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದಾರ? ಅಲ್ಲ, ಪೊಲೀಸ್ನವರು, ನಾನು ಇವತ್ತು ಕೂಡ
ಆ ಅಜ್ಜಿಗೂ ಕೇಳಿದೆ, ಆ ಹೆಣ್ಮಗು ಕೇಳಿದೆ, ತಂಗಿಗೆ ಯಾರು ಹೋಗಿದ್ದಾರೆ ಅಂತೇಳಿ ಹೇಳಿದ್ರು. ಅವರು ಒಪ್ಕೊಂಡ್ರು, ಹೌದು ನಾನು ಮತ್ತು ನಮ್ಮ ಅಜ್ಜಿ ಹೋಗಿದ್ದು. ಅಲ್ಲಿ ಕಾನ್ಸ್ಟೇಬಲ್ ಯಾರು ಹೆಡ್ ಕಾನ್ಸ್ಟೇಬಲ್ ಯಾರು ಇದ್ದಾರೆ, ಅವರಿಗೆ ಹೇಳಿದಾಗ ಅವರು ಅಷ್ಟೊಂದು ನಮಗೆ ಉತ್ತೇಜನಕಾರಿಯಾಗಿ ಇರಲಿಲ್ಲ. ದೇ ವರ್ ನಾಟ್ ವೆರಿ ವೆಲ್ಕಮಿಂಗ್. ಅದಕ್ಕಾಗಿ ನಮಗೆ ಬೇಸರ ಆಯಿತು, ಬಂದುಬಿಟ್ಟು ಅಂತ. ಅದಕ್ಕೆ ಅದು ನಮ್ಮ ಇಲಾಖೆಯಲ್ಲಿ ಆ ಪೊಲೀಸಿನವನ ನಿರ್ಲಕ್ಷ್ಯ. ಒಂದು ವೇಳೆ ಅವರು ಅಥವಾ ಅಲ್ಲಿನ ಅಧಿಕಾರಿಗಳು ಅದನ್ನು ಚರ್ಚೆ ಮಾಡಿದ್ದಿದ್ರೆ, ಅವರನ್ನು ಕರೆಸಿ ಮಾತಾಡಿ ಆ ರೀತಿ ಅವನಿಗೆ ಕ್ರಮ ತಗೊಂಡಿದ್ರೆ ಬಹುಶಃ ಇದು ಆಗ್ತಿರಲಿಲ್ಲ ಅನ್ನೋಂಥದ್ದು ಎಲ್ಲರೂ ಅಂದ್ಕೊಳ್ಳೋದು. ಹಾಗಾಗಿ ಅದಕ್ಕೆ ಇಮಿಡಿಯೇಟಾಗಿ ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಈಗಾಗಲೇ DCPಯನ್ನು ಕೂಡ ಸಸ್ಪೆಂಡ್ ಮಾಡಿದ್ದೀವಿ. ಹಿರಿಯ ಅಧಿಕಾರಿಗಳು ಕೂಡ ಜವಾಬ್ದಾರಿ ಆಗ್ತಾರೆ ಅಂತೇಳಿ ಅಲ್ಲಿವರೆಗೂ ಮಾಡಿದ್ದೇವೆ. ಅದನ್ನು ಆ ಎನ್ಕ್ವೈರಿಯಲ್ಲಿ ಅವ್ರದ್ದು ಸಪ್ರೇಟ್ ಎನ್ಕ್ವೈರಿ ಆಗುತ್ತೆ. ಯಾಕೆ ನೀನು ಕ್ರಮ ತಗೊಳ್ಳಿಲ್ಲ ಅಂತ ಅವನ ಮೇಲೆ ಎನ್ಕ್ವೈರಿ ಆಗುತ್ತೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತೆ. ಅದರಲ್ಲಿ ಏನು ಅವರು ಹೇಳಿಕೆಗಳು ಕೊಡ್ತಾರೆ, ಯಾಕೆ ಮಾಡಲಿಲ್ಲ, ಯಾಕೆ ಆಯಿತು, ಅದೆಲ್ಲ ಅದು ಬಂದ ಮೇಲೆ ಅದ್ರ ಮೇಲೆ ಕ್ರಮ ಮಾಡ್ತೀವಿ. ಬಿಜೆಪಿ ಹೇಳ್ತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಎಂದಿಗಿಂತಲೂ ಅತಿ ಹೆಚ್ಚು ಕೊಲೆಗಳು ಆಗ್ತಾ ಇದೆ ಅಂತ. ನಿಜಾನ, ಹೇಗೆ ಅದು? ಬಹುಶಃ ತಮಗೆ ಆಶ್ಚರ್ಯ ಆಗ್ಬೋದು ನಾನು ಹೇಳಿದರೆ ವಿಷಯಗಳನ್ನು. ಭಾರತೀಯ ಜನತಾ ಪಾರ್ಟಿಯವರು ಕಾಲದಲ್ಲಾಗಲಿ ಇನ್ಯಾರದೇ ಕಾಲದಲ್ಲಾಗಲಿ ಮರ್ಡರ್ಗಳಾಗಿರೋದಂತೂ ನಿಜ. ಇಟ್ ಇಸ್ ಎ ಮ್ಯಾಟರ್ ಆಫ್ ನಂಬರ್ಸ್. ಅವರು ಆಡಳಿತ ಮಾಡುವಾಗ, ಅವರು ಪೊಲೀಸ್ ಇಲಾಖೆಯಲ್ಲಿ ಅವರುಗಳು ಪೊಲೀಸ್ ಮಂತ್ರಿಗಳು, ಗೃಹ ಸಚಿವರುಗಳಾಗಿದ್ದಾಗ ಮರ್ಡರ್ಗಳಾಗಲೇ ಇಲ್ಲ ಅನ್ನೋದಂತೂ ಇಲ್ಲ. ಮರ್ಡರ್ಗಳಾಗಿದೆ, ಅವ್ರ ಕಾಲದಲ್ಲೂ ಮರ್ಡರ್ಗಳಾಗಿದೆ. ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಾದರೆ 2021 ಅವ್ರು ಹೇಳ್ತಾ ಇರೋದು 4 ತಿಂಗಳದು ಕೋಟ್ ಮಾಡಿದ್ದಾರೆ. ನಾನು ಮಾಧ್ಯಮದಲ್ಲಿ ಅದನ್ನು ನೋಡಿದೆ. 430. ನಿಮಗೆ ಹಿಂದಕ್ಕೆ ಹೋಗ್ತೀನಿ, 4 ತಿಂಗಳು ಹಿಂದಕ್ಕೆ ಹೋಗ್ಬೇಕಲ್ಲ. 2021ರಿಂದ 2000 ಜನವರಿ 21ರಿಂದ ಏಪ್ರಿಲ್ 21ರವರೆಗೆ 4 ತಿಂಗಳು 449 ಆಗಿದೆ. ಆ 4 ತಿಂಗಳಲ್ಲಿ 2022ರಿಂದ ಜನವರಿ 22ರಿಂದ ಏಪ್ರಿಲ್ 22ರವರೆಗೆ, ಅಂದರೆ ಆ 4 ತಿಂಗಳು, 22ನೇ 4 ತಿಂಗಳು 466 ಆಗಿದೆ. 466. 23 ಜನವರಿಯಿಂದ ಏಪ್ರಿಲ್ 23ಕ್ಕೆ, ಅಂದರೆ ನಾವಿನ್ನೂ ಬಂದಿರಲಿಲ್ಲ ಅವಾಗಲೂ ಕೂಡ 431 ಆಗಿದೆ. ಈಗ ಈ 4 ತಿಂಗಳು 430 ಆಗಿದೆ. 466 ಜಾಸ್ತಿನಾ, 439 ಜಾಸ್ತಿನಾ, 430 ಜಾಸ್ತಿನಾ? ಅಂದರೆ ನಂಬರ್ ಬಿಡಿ, ನಾನು ಅದಕ್ಕೆ ಹೇಳಿದೆ, ಆ ನಂಬರ್ ಕಂಪೇರ್ ಮಾಡೋದಕ್ಕಿಂತ ಅವ್ರ ಕಾಲದಲ್ಲೂ ಮರ್ಡರ್ ಆಗಿದೆ, ಅವ್ರು ಯಾಕೆ ನಿಯಂತ್ರಣ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಸಿಂಪಲ್ ಕ್ವೆಶ್ಚನ್ ನಾನು ಅವ್ರಿಗೆ ಕೇಳೋದು. ಅದರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ ನಾನು ಒಂದು ಮಾತನ್ನು ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಈ ಬಾರಿ ಅನೇಕ ಕಡೆ ಗಣಪತಿ ಉತ್ಸವಗಳು ಭಾಳ ಯಶಸ್ವಿಯಾಗದು, ಎಲ್ಲೂ ಗಲಾಟೆಗಳಾಗಲಿಲ್ಲ. ಹೋಳಿ ಹಬ್ಬ ಆಯಿತು, ಎಲ್ಲೂ ಗಲಾಟೆ ಆಗಲಿಲ್ಲ. ರಂಜಾನ್ ಆಯಿತು, ಎಲ್ಲೂ ಗಲಾಟೆ ಆಗಲಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳಾಗಿದೆ, ಎಲ್ಲೂ ಆಗಲಿಲ್ಲ ಅಂದರೆ ನೀವು ನಾಳೆ ನನ್ನನ್ನು ತಿರ್ಗಾ ಅಲ್ಲಾಗಿತ್ತು ಅಂದ್ಬೇಡಿ. ಸಣ್ಣ ಪುಟ್ಟ ಗಲಾಟೆಗಳಾಗಿದೆ, ಕಮ್ಯುನಲ್ ವಾಯ್ಲೆನ್ಸ್, ದಟ್ಸ್ ವಾಟ್ ಐ ಮೆಂಟ್. ಸೊ ಅದು ಆಗಲಿಲ್ಲ. ಮತ್ತು ಯಶಸ್ಸು, ಈ ಚುನಾವಣೆ ಯಶಸ್ಸು ನಮ್ಮಲ್ಲಿ ಅಸೆಂಬ್ಲಿನಲ್ಲಿ ಬಿಡಿ, ಈಗ ಚುನಾವಣೆ ಆಗಿರುವಂಥದ್ದಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ? 2 ಫೇಸ್ನಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ರಾಜ್ಯದಲ್ಲಿ? ಪೊಲೀಸ್ನವರು
ಸುಮಾರು ಸಾವಿರಾರು ಜನನ ನಾವು ಹಾಕಿದ್ವಿ. ನಮಗೆ ಇನ್ನೂ 5% ಜಾಸ್ತಿನೇ ಹಾಕ್ಕೊಳ್ಳಿಯಪ್ಪ, ಯಾಕೆ ಬೇಕು ಗಲಾಟೆ ಆಗಬಾರ್ದು ಅಂಥೇಳಿ ನಾವು ನಿಗದಿತ ಸಂಖ್ಯೆಗಿನ್ನ ಹೆಚ್ಚಾಗಿ ಹಾಕ್ಕೊಂಡು ಪೊಲೀಸು ಕಂಟ್ರೋಲ್ ಮಾಡಿ ಎಲ್ಲೂ ಕೂಡ ಚುನಾವಣೆ ಗಲಾಟೆಗಳಾಗ್ದಂಗೆ ನೋಡಿಕೊಂಡ್ರು. ಕಳೆದ 1 ವರ್ಷದಲ್ಲಿ ಎಲ್ಲಿಯಾದರೂ ಕಮ್ಯುನಲ್ ಕ್ಲಾಶಸ್ ಗಲಾಟೆಗಳು ಆಗಿ ಬೇಕಾದಷ್ಟು ಗಲಾಟೆ ಆಯಿತು, ಮರ್ಡರ್ ಆಯಿತು, ಆ ರೀತಿ ಎಲ್ಲಾದರೂ ಕೇಳಿದ್ರೆ ವಾಟ್ ಡು ಯು ಮೀನ್ ಬೈ ಲಾ ಅಂಡ್ ಆರ್ಡರ್ ಫೇಲ್ಯೂರ್? ಐ ವಾಂಟ್ ಟು ಆಸ್ಕ್ ದಮ್. ಈಗ ಮರ್ಡ್ರು ಆಯಿತು, ತಾವು ಹೇಳಿದಾಗೆ ಮರ್ಡರ್ ಆಗಿದೆ, ಅದರಿಂದ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಅಂತ ಹೇಳ್ಬೋದು ಅವರು. ಅದಕ್ಕೆ ಹೇಳಿದ್ನಲ್ಲ, ಈಗ ನಾನು ಅಂಕಿಅಂಶನೇ ಕೊಟ್ಟೆ ನಿಮಗೆ. ಅವರ ಕಾಲದಲ್ಲಿ ಕೂಡ 466 ಆಗುತ್ತೆ, ನಮ್ಮ ಕಾಲದಲ್ಲಿ 430 ಆಗುತ್ತೆ ಅಂದಾಗ ಏನು ಹೇಳಬೇಕು, ಅವರೇ ಹೇಳಬೇಕು, ನನಗೆ ಗೊತ್ತಿಲ್ಲ. ಆದ್ದರಿಂದ ಇಟ್ ಈಸ್ ನಾಟ್ ಟ್ರೂ. ಲಾ ಅಂಡ್ ಆರ್ಡರ್ ಕರ್ನಾಟಕದಲ್ಲಿ ಫೇಲ್ಯೂರ್ ಆಗಿಲ್ಲ. ಇದನ್ನು ರಾಜಕೀಯ ಉದ್ದೇಶದಿಂದ ಆ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕೊಡ್ತಿದ್ದಾರೆ, ಜನತಾ ದಳದವರು ಕೊಡ್ತಿದ್ದಾರೆ. ಅದು ಬಿಟ್ಟರೆ ಏನೂ ಇಲ್ಲ. ಸಂಖ್ಯೆಗಳು ಹೇಳುತ್ತಲ್ಲ, ಸಂಖ್ಯೆಗಳು ಹೇಳುತ್ತೆ. ಅದರಿಂದ ಪೊಲೀಸು ಯಶಸ್ವಿಯಾಗಿ ಭಾಳ ನನಗೆ ಅನಿಸುತ್ತೆ 98% ಆಗಿರ್ತಕ್ಕಂಥ ಕೊಲೆಗಳಲ್ಲಿ 98% ಯಾರು ಕೊಲೆ ಅಪರಾಧಿನ ಹಿಡಿದಿದ್ದಾರೆ. ಕೆಲವು ಇವನನ್ನು ಈಗ ಹೇಳಿದ್ರಿ ನೀವು, 1 ಗಂಟೆನಲ್ಲಿ ಹಿಡಿದ್ರು. ಇಂಥದ್ದು 16 ಕೇಸಸ್ಸು ಒಂದು 24 ಅವರ್ಸಲ್ಲಿ ಹಿಡಿದಿದ್ದಾರೆ, 5 ಅವರ್ಸಲ್ಲಿ ಹಿಡಿದಿದ್ದಾರೆ, 10 ಅವರ್ಸಲ್ಲಿ ಹಿಡಿದಿದ್ದಾರೆ. ಹೊರ ರಾಜ್ಯಗಳಿಗೆ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ. ಭಾಳ ಯಶಸ್ವಿಯಾಗಿ, ಭಾಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದ್ರು. ಇರ್ಬೋದು ಲ್ಯಾಪ್ಸಸ್ 1-2, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಂಥ ಲ್ಯಾಪ್ಸಸ್ ಇದ್ದರೆ ಅದನ್ನು ನಾವು ಕ್ರಮ ತಗೊಳ್ತೀವಿ. ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ಅಂಥವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ. ಆದರೆ ಒಟ್ಟಾರೆ ನೀವು ನೋಡುವಾಗ ಯಾವುದೇ ಕಾನೂನಿನ ಸುವ್ಯವಸ್ಥೆ ಹಾಳಾಗಿಲ್ಲ ಅನ್ನೋದನ್ನು ನಮ್ಮ ಸ್ನೇಹಿತರಿಗೆ, ಭಾರತೀಯ ಜನತಾ ಪಾರ್ಟಿ ಅಥವಾ ವಿರೋಧ ಪಕ್ಷದ ಸ್ನೇಹಿತರಿಗೆ ಹೇಳ್ತಾರೆ. ಸಿಬಿಐ ಕೊಡ್ಬೇಕಂತ ಹೇಳಿ ಬಿಜೆಪಿ ಹೋರಾಟ ಮಾಡ್ತಿದ್ರು ಸರ್. ನಾವು ಕೊಡೋದಿಲ್ಲ. ಅವರು ಎಷ್ಟು ಕೇಸ್ ಕೊಡ್ತಾರೆ? ಕೇಳಿ ಸಿಬಿಐಗೆ ಕೊಡೋದಿಲ್ಲ. ಯಾಕೆಂದ್ರೆ ನಮ್ಮವರ ಸಮರ್ಥರಿದ್ದಾರೆ. ಅವ್ರ ಕಾಲದಲ್ಲಿ ಎಷ್ಟು ಕೇಸ್ ಸಿಬಿಐ ಕೊಟ್ಟಿದ್ರು, ಎಷ್ಟು ಕೇಸ್ ಇನ್ವೆಸ್ಟಿಗೇಷನ್ ಆಗಿದೆ, ಅದನ್ನು ಅಂಕಿಅಂಶ ಕೊಡ್ತೇನೆ ನಾನು. ಅದರಿಂದ ಅದರ ಅಗತ್ಯತೆ ಇಲ್ಲ. ಒಬ್ರು ಎರಡೂ ಪ್ರಕರಣಗಳನ್ನು ನೀವು ಸಿಐಡಿಗೆ ಕೊಡೋದಾದ್ರೆ ಇಲ್ಲಿ ಲೋಕಲ್ ಪೊಲೀಸರು ಸಮರ್ಥರಲ್ಲ ಸರ್. ಆಗಿದ್ರೆ ಹೊರಗಡೆ ಬಂದೇ ತನಿಖೆ ಮಾಡ್ಬೇಕಾ ಸರ್? ಆಗಿದ್ರೆ ನೋಡಿ, ಯಾವುದು ಕೇಳಿ, ಕೆಲವು ಸಂದರ್ಭದಲ್ಲಿ ನಾವು ಲೋಕಲ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ, ಕೆಲವು ಸಂದರ್ಭದಲ್ಲಿ ನಾವು ಹೊರಗಿನವರನ್ನ ತರಲೇಬೇಕಾಗ್ತದೆ. ಅದಕ್ಕಾಗಿ ನಿಷ್ಪಕ್ಷಪಾತವಾಗಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ವೇಳೆ ಇಲ್ಲಿನ ಸ್ಥಳೀಯ ಪೊಲೀಸ್ನವರು ಯಾವುದೋ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ಬೋದು. ಈ ಥರ ಮಾತುಗಳು ನಾಳೆ ಬರ್ಬೋದು. ಅದಕ್ಕಾಗಿ ನಾವು CID ಕೊಡ್ತೇವೆ. ಯಾವಾಗಲೂ ಅಷ್ಟೇ ಇಂಥ ಸೆನ್ಸಿಟಿವ್ ಕೇಸಸ್ ಅಂತ ಕರಿತೀವಿ ಇವನ್ನೆಲ್ಲ. ಇಂಥ ಸೆನ್ಸಿಟಿವ್ ಕೇಸಸ್ಗಳಿಗೆ ನಾವು CID ಕೊಡ್ತೀವಿ. ಇಲ್ಲ, ಇದು ಮುಗಿಸ್ಬಿಡೋಣ. ಜಾತಿ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಯಾವುದು ನಡೆಯೋದಿಲ್ಲ ಇಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ಅವರ ಡ್ಯೂಟಿ, ಡಿಫೈನ್ಡ್ ಡ್ಯೂಟಿ ಇದೆ. ಅವ್ರ ಜಾತಿ ಮನೆಯಲ್ಲಿ ಇಟ್ಕೋಬೇಕು, ಗೊತ್ತಾಯ್ತಾ? ಅವರು ಡಿಫೈನ್ಡ್ ಡ್ಯೂಟಿ ಇದೆ. ಈಗ ನನಗಿಂತ ಕೆಲಸ ಮಾಡಬೇಕು ಅಂತ ಡಿಫೈನ್ ಮಾಡ್ತಾರಲ್ಲ, ಹಾಗೆ ಅವರಿಗೆ ದೇ ಹ್ಯಾವ್ ಬೀನ್ ಎಂಪವರ್ಡ್ ವಿತ್ ಎ ಸರ್ಟನ್ ಡ್ಯೂಟಿ. ಆ ಡ್ಯೂಟಿಯನ್ನು ಮಾಡಬೇಕು ವಿನಃ ಜಾತಿ ಮತ್ತೊಂದು ಯಾವುದು ಕೂಡ ಬರಬಾರ್ದು. ಅದನ್ನು ನಾವು ಸಹಿಸೋದಿಲ್ಲ. ಸಸ್ಪೆಂಡ್ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಸರ್? ಆಗಿದ್ರೆ ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅಲ್ವಾ, ಅನ್ಸಲ್ವಾ ನಿಮಗೆ?
ACP ಅವ್ರು ಯಾಕೆ ಸರ್? ಇಲ್ಲ, ಒಂದು 2018ರಲ್ಲಿ ಆಗಸ್ಟ್ ತಿಂಗಳಲ್ಲಿ 11 ಚಾಕು ಆಗುತ್ತೆ, 1 ಶೂಟೌಟ್ ಆಗುತ್ತೆ ಸರ್. ಅವಾಗ ಯಾವ ಅಧಿಕಾರದ ಮೇಲೆ ಕ್ರಮ ಆಗೋದಿಲ್ಲ. ಈಗ ಯಾಕಾಯ್ತು? ಧಾರವಾಡದಲ್ಲೂ ಒಂದೇ ತಿಂಗಳಲ್ಲಿ ಗೊತ್ತಿಲ್ಲ ನನಗೆ, ಅವಾಗಿಂದ ನನಗೆ ಐ ಡೋಂಟ್ ನೋ. ಅವತ್ತು ನನಗೆ ಗೊತ್ತಿಲ್ಲ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಸರ್ 2018ರಲ್ಲಿ ತಮ್ಮದೇ ಸಮಿತಿ ಹೌದಪ್ಪ, ಈಗ ನೋಡಿ, ಸರ್. ನಾನು ಹೇಳ್ತೀನಿ ಕೇಳಿ. ಕ್ರಮ ತಗೊಂಡ್ರು ನಮ್ಗೆ ತಪ್ಪಾಗುತ್ತೆ ನಿಮ್ಮ ದೃಷ್ಟಿಯಲ್ಲಿ, ಕ್ರಮ ತಗೊಳ್ಳದೇ ಇದ್ರು ತಪ್ಪಾಗುತ್ತೆ. ಇಲ್ಲ ಸರ್, ಕ್ರಮ ನೋ, ತಗೊಳ್ಳೋ ಬಗ್ಗೆ ಅಲ್ಲ. ಒಂದು ಸೆಕೆಂಡ್ ತಳೀರಿ. ನಾವಿವಾಗ ಸಸ್ಪೆಂಡ್ ಮಾಡಿರೋದು ಆ ಅಜ್ಜಿ ಹೋಗಿ ಹೇಳ್ತು ಆ ಪೊಲೀಸ್ನವನಿಗೆ, ಅವನು ಕ್ರಮ ಮಾಡಲಿಲ್ಲ ಅಂತೇಳಿ ಸಸ್ಪೆಂಡ್ ಮಾಡಿದ್ದೀವಿ. ಅದು ಸರಿನಾ ಇಲ್ವಾ ನಿಮ್ಮ ಪ್ರಕಾರ? ಸರ್ ಸಸ್ಪೆಂಡ್ ಮಾಡಿ ಸರಿ, ಹಾ. ಆದ್ರೆ ಅದು ಇನ್ನೂ ಕೆಲವೊಂದು ಸಿಬ್ಬಂದಿ ಅದು ಮುಂದೆ ಅಪ್ಪ ತನಿಖೆನಲ್ಲಿ ಬರುತ್ತೆ. ನೋ ಸ್ವಲ್ಪ ತಳೀರಿ. ಇಲ್ಲ ಸ್ವಲ್ಪ ಕೇಳಿ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ಸರ್ ACP ಅವ್ರ ಜವಾಬ್ದಾರಿ ಒಬ್ಬೊಬ್ರು ಮಾತಾಡಿ. ಏನು ಇದೇನು ಪ್ರೆಸ್ ಕಾನ್ಫರೆನ್ಸ್, ಇಂಟರೋಗೇಷನ್? ಸರ್ ACP ಅವ್ರ ಜವಾಬ್ದಾರಿ ಅಲ್ಲ ಸರ್. ಮಾತಾಡಿ. ACPಗೂ ಅವನು ಇನ್ವಾಲ್ವ್ ಆಗಿದ್ರೆ ಅವನಿಗೂ ಜವಾಬ್ದಾರಿ ಕೊಡ್ತೀವಿ, ಯಾರಿಗೂ ಬಿಡೋದಿಲ್ಲ. ನೋಬಡಿ ವಿಲ್ ಬಿ ಸ್ಪೇರ್ಡ್. ಅವ್ರನ್ನ ಇವನ್ಯಾವನ್ನ ಪಿಕ್ ಅಂಡ್ ಚೂಸ್ ಮಾಡೋದಿಲ್ಲ. ವಿ ವಿಲ್ ಡೆಫಿನೆಟ್ಲಿ ಸಿ ಇಫ್ ACP is involved, if DCP is involved, if commissioner is involved, we'll take action. ಸರ್ ಈ ಎಲ್ಲ ಅದಕ್ಕೆ ನಾನು ಬಂದಿದ್ದ. ನಾನೇನಕ್ಕೆ ಬಂದಿದ್ದೀನಿ? ಸರ್, ಈಗ ಈ ಎಲ್ಲ ಪ್ರಕರಣಗಳಿಂದ ಡ್ರಗ್ಸ್, ಗಾಂಜಾ ಇಂಥದ್ದು Yes. ವಸ್ತುಗಳು ಅಂತಿದೆ. Yes. ಇಲ್ಲಿ ಅದರಲ್ಲೂ ಹುಬ್ಬಳ್ಳಿ ಅಂತ ಭಾಗದಲ್ಲಿ ಇವೆಲ್ಲ ಇಂಪ್ಯಾಕ್ಟ್ ಮಾಡ್ತಾ ಇದಾವ ಅಂತಿದೆ. ಏನೊಂದು ಮೇಜರ್ ಸರ್ಜರಿ ನೋಡಬಹುದಾ ಇಲಾಖೆಯಲ್ಲಿ ನಾವು? ಖಂಡಿತವಾಗಿ ನಾವು ಐ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಅನ್ನ ನಿಲ್ಲಿಸಬೇಕು ಅಂತೇಳಿ ಐ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್. ನಾವು ಸರ್ಕಾರದಲ್ಲೇ, ಸದನದಲ್ಲೇ ಹೇಳಿದ್ದೀನಿ ನಾನು, ಅಸೆಂಬ್ಲಿಯಲ್ಲಿ. ನಿಮಗೆ ಆಶ್ಚರ್ಯ ಆಗುತ್ತೆ, ಎಲೆಕ್ಷನ್ನಿಗೆ ಮೊದಲು, ಅಂದರೆ ಎಲೆಕ್ಷನ್ನಿಗೆ 1.5 ತಿಂಗಳು ಮೊದಲು ಸುಮಾರು 150-200 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ನಾನೇ ಸೂಟ್ಸ್ ಹಾಕಿದ್ದೀನಿ. ನಾನು ನಿಂತ್ಕೊಂಡು ನಾನು ಕೂಡ ಮೂಟೆಯನ್ನು ಬೆಂಕಿಗೆ ಹಾಕಿದೆ. ಹೆರೋಯಿನ್ನು, MDMA, ಈ ರೀತಿ ಸಿಂಥೆಟಿಕ್ ಡ್ರಗ್ಸ್ಗಳು, ಇವೆಲ್ಲ ಕರ್ನಾಟಕದಲ್ಲಿ ಎಷ್ಟು ಜನರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ, ಎಷ್ಟು ಜನರನ್ನ ನಾವು ಡಿಪೋರ್ಟ್ ಮಾಡಿದ್ದೀವಿ. ಫಾರಿನ್ ಸ್ಟೂಡೆಂಟ್ಸು ಅಂತ ಹೇಳಿ, ಆಫ್ರಿಕನ್ ಸ್ಟೂಡೆಂಟ್ಸು ಎಲ್ಲ ಬಂದು ಬೆಂಗಳೂರಿನಲ್ಲಿ ದಾಂಧಲೆ ಮಾಡ್ತಿದ್ದಾರೆ ಅಂತೇಳಿ ಅವರನ್ನು ನಾವು ಅವರಿಗೆ ಕೇಸ್ ಹಾಕಿ ಇಟ್ಕೊಳ್ಳೋಕ್ಕಾಗಲ್ಲ. ದೇ ಆರ್ ಫಾರಿನರ್ಸ್. ಅವರನ್ನು ಡಿಪೋರ್ಟ್ ಮಾಡ್ತೀವಿ. ಸಂಬಂಧಪಟ್ಟ ಹೈಕಮಿಷನ್ಗೆ ಬರೀತೀವಿ. ಸಂಬಂಧಪಟ್ಟ ನಮ್ಮಲ್ಲಿ ಡಿಪಾರ್ಟ್ಮೆಂಟೇ ಇದೆ, ಅದಕ್ಕೋಸ್ಕರನ ಅವರಿಗೆಲ್ಲ ನಾವು ತಿಳಿಸ್ತೀವಿ. ಹೈಕಮಿಷನ್ಗೆ ಅಥವಾ ಎಂಬಸಿಗೆ ತಿಳಿಸಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ನಮ್ಮ ಹತ್ರ ಅಲ್ಲಿಯವರೆಗೂ ಅವನ್ನ ಹಿಡಿದುಬಿಟ್ಟು ಇಟ್ಕೊಳ್ಳೋವರೆಗೂ ನಮ್ಮ ಹತ್ರ ಒಂದು ಅದಕ್ಕೆ ಸಪರೇಟ್ ಸೆಲ್ ಇದೆ. ಅವ್ರನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀವಿ. ಅಧಿಕಾರಿಗಳು ವರ್ಗಾವಣೆ ಮತ್ತು ವಿಚಾರ ತಂದಾಗ ಸಿಬ್ಬಂದಿ ವರ್ಗಾವಣೆಗಿಂತ ತಾವು ಗೃಹ ಸಚಿವರಿದ್ದಾಗ ಹೇಳಿದ್ರಿ, ಕಾನೂನು ತರ್ತೀವಿ, ಕಮಿಷನರೇಟ್ ವ್ಯಾಪ್ತಿಯಿಂದ ಹೊರಗಡೆ ವರ್ಗಾವಣೆ ಮಾಡೋದು, ಸ್ಥಳೀಯವಾಗಿ ನೆಕ್ಸಸ್ಗಳ ಜೊತೆ ನೇರವಾಗಿ ಸಂಪರ್ಕ ಇರುವಂತದ್ದು ಅವರೇ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದೇನು ಹೇಳಿಕೆಗೆ ಸೀಮಿತ ಆಯ್ತಾ ಹೇಗೆ? ಇಲ್ಲ, ನಾವು ಸುಮಾರು ಪೊಲೀಸ್ ರಿಫಾರ್ಮ್ಸ್ ಅನ್ನ ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ನಮ್ಮ ಶಾಸಕರೆಲ್ಲ ನಮಗೆ ಅಪ್ರೂವ್ ಮಾಡಿಕೊಟ್ರು. 2 ವರ್ಷ ಪೊಲೀಸ್ನವ್ರನ್ನ ಒಂದು ಜಾಗದಲ್ಲಿ ಇಡಬೇಕು. ಈ ಟ್ರಾನ್ಸ್ಫರ್ಸ್ ಇದೆಯಲ್ಲ, ಟ್ರಾನ್ಸ್ಫರ್ಸು 6 ತಿಂಗಳಿಗೆ, 1 ವರ್ಷಕ್ಕೆ ಎಲ್ಲ ಟ್ರಾನ್ಸ್ಫರ್ ಮಾಡೋವಂಥದ್ದನ್ನು ನಿಲ್ಲಬೇಕು ಅಂತೇಳಿ ಅವರಿಗೆ ಜವಾಬ್ದಾರಿ ಕಟ್ಟಬೇಕು. ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆಫ್ ದಟ್ ಏರಿಯಾ. ಅವರ ಏನು ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇರುತ್ತೆ, ಅವರಿಗೆ ಜವಾಬ್ದಾರಿ ಹಾಕ್ತೀವಿ. ನೀನು 2 ವರ್ಷ ನೀನು ಇಲ್ಲಿ ಇರ್ತೀವಪ್ಪ, ಏನಾದರೂ ನೀನೇ ಜವಾಬ್ದಾರಿ. ಕೊಲೆ ಆದರೂ ಅಷ್ಟೇ, ಕಳ್ತನ ಆದರೂ ಅಷ್ಟೇ, ಮತ್ತೊಂದಾದರೂ ನಿನ್ನ ಜವಾಬ್ದಾರಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈಗ ಲಾಟ್ ಆಫ್ ರಿಫಾರ್ಮ್ಸ್ ವಿ ಆರ್ ಬ್ರಿಂಗಿಂಗ್. ಅದರಲ್ಲಿ ಡಿಸ್ಟ್ರಿಕ್ಟ್, ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸು, ಈ ಕಮಿಷನರ್ ರೇಟಿಂದ ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡೋದು. ಹೌದು, ನೀವು ಹೇಳ್ತಾ ಇರೋದು ಕಾನ್ಸ್ಟೇಬಲ್ಸ್ ಅನ್ನ, ಸಿಬ್ಬಂದಿಗಳನ್ನು ಕೂಡ ಅದನ್ನು ನಾವು ಈಗಾಗಲೇ ನಾವು ಚರ್ಚೆಯಲ್ಲಿ ತಗೊಂಡಿದ್ದೀವಿ. ನಾನು ಹೇಳ್ತೀನಿ ಕೇಳಿ. ಒಬ್ಬ ರೈಟ್ರ್ ಇರ್ತಾನೆ, ರೈಟ್ರು ಅವನು ಜಾಯ್ನ್ ಆದ ರಿಟೈರ್ಡ್ ಆಗೋವರೆಗೂ ಅಲ್ಲೇ ಇರ್ತಾನೆ. ಯಾವ ಇನ್ಸ್ಪೆಕ್ಟ್ರ್ ನೀವು ತಗೊಂಡೋಗಿ, ಒಳ್ಳೆ ಇನ್ಸ್ಪೆಕ್ಟ್ರು, ಕೆಟ್ಟ ಇನ್ಸ್ಪೆಕ್ಟ್ರು, ಯಾರನ್ನ ನೀವು ಹಾಕಿ ಅಲ್ಲಿ ಎಲ್ಲರನ್ನ
ಯಾರನ್ನ ಹಾಕಿದ್ರು ಪಾಠ ಹೇಳ್ಕೊಡೋರು ಯಾರು? ರೈಟ್. ಅದನ್ನು ಕೂಡ ಈಗ ನಾವು ಗಣನೆಗೆ ತಗೊಂಡಿದ್ದೇವೆ. ಅಂದರೆ ಸಿಬ್ಬಂದಿ ನೀವು ಹೇಳಿದಾಗ ಅಂದ್ರೆ ಈಗ ಸರ್, ತ್ವರಿತವಾಗಿ ಈ 2 ವರ್ಷ ಸರ್, ಈ 2 ವರ್ಷ ಕನ್ಫ್ಯೂಷನ್ಸ್ ಇದೆ ಸರ್. ಈಗಿರುವಂತ ಆಫೀಸರ್ಗಳು ಅಥವಾ ಇನ್ನು ಮುಂದೆ ಬರುವಂತ ಆಫೀಸರ್ಗಳಿಗೆ ಇದು ಅನ್ವಯ ಆಗುತ್ತೆ? ಅಲ್ಲ, ಈಗ ನಾವು ಕಟ್ ಆಫ್ ಮಾಡಿಲ್ಲ, ಇನ್ನು ರೂಲ್ಸ್ ಮಾಡ್ತಾ ಇದ್ದೀವಿ. ಅಸೆಂಬ್ಲಿನಲ್ಲಿ ನಮಗೆ ಪಾಸ್ ಮಾಡಿಕೊಟ್ಟಿದ್ದಾರೆ, ಕಾನೂನು ಆಯಿತು. ಅದನ್ನ ರೂಲ್ಸ್ ಮಾಡ್ತಾ ಇದ್ದೀವಿ. ರೂಲ್ಸ್ ಮಾಡಿದ ಮೇಲೆ ಗೆಜೆಟ್ ಆಗೋಗಿದೆ ಆಲ್ರೆಡಿ, ಇಟ್ ಹಸ್ ಬಿನ್ ಗೆಜೆಟೆಡ್. ಆ ರೂಲ್ಸ್ ಆದ ತಕ್ಷಣ ಅನೌನ್ಸ್ ಮಾಡ್ತೀವಿ. ಅಲ್ಲಿಂದ ಆಚೆಗೆ ಪ್ರಾಸ್ಪೆಕ್ಟಿವ್ ಆಗಿ ಅದೇ ಎಫೆಕ್ಟ್ ಆಗುತ್ತೆ. ಸರ್, ಈಗ ತಾವು ಈ ವಿಚಾರಕ್ಕೆ ಏನಾಗಿದೆ, ನೀವು ಅಧಿಕಾರಿಗಳನ್ನ 2 ವರ್ಷ ಟ್ರಾನ್ಸ್ಫರ್ ಮಾಡ್ತೀರಿ, ಅದರ ಸಿಬ್ಬಂದಿಗಳು ಈ ಹುಬ್ಳಿದಲ್ಲಿ 20 ವರ್ಷ 30 ವರ್ಷ ಅವರೇ ಇರ್ತಾರೆ. ರೌಡಿಗಳಿಗೆ ಗಾಳಿಗೆ ಹೋದ್ರೆ ಮೊದಲು ರೌಡಿಗಳಿಗೆ ಫೋನ್ ಮಾಡೋದೇ ನಿಮ್ ಸಿಬ್ಬಂದಿಗಳು. ಒಂದು ಗಾಂಜಾ ರೇಡಿಗೆ ಹೋದ್ರೆ ಮೊದಲು ಫೋನ್ ಮಾಡೋದವ್ರೆ, ಒಂದು ಲಾಡ್ಜ್ಗೆ ಹೋದ್ರೆ ಫೋನ್ ಮಾಡೋದವ್ರೆ. ಈಗಿರುವಾಗ ನೀವು ಎಂತ ಅಧಿಕಾರಿಗಳನ್ನು ತಂದು ಹಾಕಿದ್ರು ಕೂಡ ಬದಲಾವಣೆಯನ್ನು ಹೆಂಗ್ ನಿರೀಕ್ಷಿಸಲಿಕ್ಕೆ ಸಾಧ್ಯ ಅಂತ ಕಮಿಷನರ್ ಅಲ್ಲ, ಅದನ್ನೇ ಈಗ ರಿಫಾರ್ಮ್ಸ್ ಅಂತ ನಾವು ಮಾತಾಡ್ತಾ ಇರೋದು. ಆ ರಿಫಾರ್ಮ್ಸ್ ಅನ್ನ ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ನಮಗೂ ಗೊತ್ತಿದೆ, ತಾವು ಹೇಳಿದಂಗೆ ನಮಗೂ ಗೊತ್ತಿದೆ. ಯಾರೋ ಒಬ್ಬ ಕಾನ್ಸ್ಟೇಬಲ್ ಫೋನ್ ಮಾಡಿ ಅವ್ರಿಗೆ ಬೇಕಾದವ್ರಿಗೆ ಹೇಳ್ತಾನೆ. ಇದೆಲ್ಲ ನಮ್ಮ ಗಮನದಲ್ಲೂ ಇದೆ. ಅದನ್ನ ನಿಲ್ಲಿಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು? ತಾವು ಹೇಳಿದಾಗೆ ಈಗಾಗಲೇ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ಎಫೆಕ್ಟಿವ್ ಕೊಡ್ತೀವಿ. ಯಾವಾಗ ಕೊಡ್ತೀವಿ ಅಂತ ಹೇಳಿ ಅಲ್ಲಲ್ಲ, ಕಮಿಷನ್ ರೇಟಲ್ಲಿ ಇದ್ರು ಅಷ್ಟೇ, ಅವನು SP ಆ ಕಡೆ ಇದ್ರು ಅಷ್ಟೇ, ಅದೇ ಕಾನ್ಸ್ಟೇಬಲ್, ಬೇರೆ ಏನಿಲ್ಲ ಅಲ್ವಾ? ಸರ್, ಈಗ ಡ್ರಗ್ಸ್ ವಿರುದ್ಧ ತಾವು ವಾರನ್ನ ಮಾಡ್ತೀನಿ ಅಂತ ಹೇಳಿದ್ವಿ. ಆದ್ರೆ ನಿಮ್ಮ ಪೊಲೀಸರು ಡ್ರಗ್ಸ್ ಗಾಂಜಾ ಕಣ್ಮುಂದನೆ ಮಾರಾಟ ಆಗ್ತಾ ಇರುತ್ತೆ, ಆದ್ರೆ ಗಾಡಿಗಳನ್ನ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರುವಂತ ಗಾಡಿಗಳನ್ನ ನಿಲ್ಲಿಸಿ ನಿನ್ ಹಳೆ ಕೇಸ್ ಇದೆ ಅದಿದೆ ಅಂತ ಅದರ ಮೇಲೆ ಯಾವ ಟಾರ್ಗೆಟ್ ಇರಲ್ಲ ಸರ್. ನೀವು ಹುಬ್ಳಿಯಾಗ ಎಲ್ಲೇ ಬರ್ರಿ, ಅವ್ರು ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಬಿಟ್ಟು ದಂಡ ವಸೂಲಿ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಹುಬ್ಬಳ್ಳಿ ರೋಡಲ್ಲಿ ಟ್ರಾಫಿಕ್ ಹೆಚ್ಚಾಗಿದೆ ಸರ್. ಟ್ರಾಫಿಕ್ ಬಗ್ಗೆ ಯಾವ ಪೊಲೀಸ್ ದಂಡ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಸರ್. ಹೆಲ್ಮೆಟ್ ಹಾಕೊಂಡು ನಿಲ್ಲಿಸ್ತಾರೆ, ಚೆಕ್ ಮಾಡ್ತಾರೆ ಸರ್. ಅದಕ್ಕೆ ಟ್ರಾಫಿಕ್ ಅನ್ನ ಬಿಗಿ ಮಾಡೋಣ ಸರ್, ಅದಕ್ಕೆ ಕಂಟಿನ್ಯೂ ಸರ್. ಆಯ್ತಾ? ಅಲ್ಲಲ್ಲ, ಟ್ರಾಫಿಕ್ ಅಂದ್ರೆ ಪೊಲೀಸ್ನವ್ರನ್ನ ಬಿಗಿ. ನಿಮ್ ಸಲಹೆ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಅಂಜಲಿ ಕುಟುಂಬಸ್ಥರು ಬಡವರಿದ್ದರು ಸರ್. ಅವ್ರ ಬೇಡಿಕೆ ಏನಿತ್ತು, ಒಬ್ಬ ಸಹೋದರಿ ಗವರ್ಮೆಂಟ್ ನೌಕರಿ ಕೊಡಬೇಕು, ಮನೆ ಕೊಡಬೇಕು, ಮತ್ತು ಸರ್ಕಾರ ಪರಿಹಾರ ಕೊಡಬೇಕು. ಅದು ಏನಾದ್ರು ಚರ್ಚೆ ಆಯ್ತು ಸರ್ ಮನೆ ಕೊಡಾಗ? ಅಲ್ಲ, ಅವರು ಬೇಡಿಕೆ ಇಟ್ಟಿದ್ದಾರೆ. ಅವರು ನಮಗೆ ನಮ್ಮ ಮನೆಗೆ ಒಂದು ಮನೆ ಕೊಡಿಸಿ, ಇಲ್ಲಿ ಬಾಡಿಗೆ ಮನೆಯಲ್ಲಿದ್ವಿ, ಬಾಡಿಗೆ ಮನೆಯವರು ಅವರು ಕೂಡ ಬಿಡೋಕೆ ಹೇಳಿದ್ದಾರೆ. ಆಮೇಲೆ ಮನೆ ಕೊಡಿಸಿ ಅಂತ ಒಂದು ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ನಮಗೆ ಒಂದು ನೌಕರಿ ಕೊಡಿಸಿ, ಸರ್ಕಾರಿ ನೌಕರಿ ಕೊಡಿಸಿ, ಮತ್ತು ನಮಗೊಂದಿಷ್ಟು ಹಣ ಸಹಾಯ ಮಾಡಿ. ಇವೆಲ್ಲವನ್ನು ಕೂಡ ನಾನು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ. ಇದನ್ನು ನಾವು ಈಗ ಚುನಾವಣೆಯ ನೀತಿ ಸಂಹಿತೆ ಇರೋದ್ರಿಂದ ಯಾವುದನ್ನು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಚುನಾವಣೆ ಆದಮೇಲೆ ಅದನ್ನು ಪರಿಗಣಿಸ್ತೀವಿ. ಸರಿ, ಈಗ ಟ್ರಾಫಿಕ್ ಏನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ನೀವಿಲ್ಲ ಅಂತ ಹೇಳಿದ್ರಿ. ಈಗ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ, ಬಟ್ ಅವರಿಗೆ DCP ಲೆವೆಲ್ ನಿಂದ ದಿನಕ್ಕೆ 50 ಕೇಸ್ಗಳನ್ನು ಮಾಡಲೇಬೇಕು. ಒಬ್ಬ ASI ಟಾರ್ಗೆಟ್ ಫಿಕ್ಸ್ ಇದೆ ಸರ್. ಜೊತೆಗೆ ಪ್ರತಿ 2 ತಾಸಿನಲ್ಲಿ ತಾನು ನಿಂತಿರೋ ಸ್ಪಾಟ್ ನಿಂದ ಎಷ್ಟು ಕೇಸ್ಗಳನ್ನ ಮಾಡಿದಿರಿ ಅನ್ನುವಂತ ಇದನ್ನ ಅವ್ರ ಗ್ರೂಪ್ ಅಲ್ಲಿ ಹಾಕ್ಬೇಕು ಅವರಿಗೆ. ಹೀಗಾಗಿ ಪಬ್ಲಿಕ್ ಇಲ್ಲ, ನಾನು ಅದನ್ನ ಐ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ನೀವು ಹೇಳಿದ್ದು ಒಳ್ಳೇದಾಯ್ತು, ನಾನು ವಿಚಾರಿಸ್ತೀನಿ. ಅಂಥದ್ದೇನಾದರೂ ಟಾರ್ಗೆಟ್ಟು ಯಾರೇ ಕೊಟ್ಟಿರಲಿ, DCP ಕೊಟ್ಟಿರಲಿ, ಕಮಿಷನರ್ ಕೊಟ್ಟಿರಲಿ, ಅಥವಾ ಯಾರೇ ಕೊಟ್ಟಿರಲಿ, ಆ ರೀತಿ ಯಾವುದನ್ನು ಟಾರ್ಗೆಟ್ ಸರ್ಕಾರದಿಂದ ಕೊಡೋದಿಲ್ಲ. ಒಂದು ವೇಳೆ ಆ ರೀತಿ ಟಾರ್ಗೆಟ್ ಕೊಟ್ಟಿದ್ರೆ ಅವ್ರ ಮೇಲೆ ಕ್ರಮ ಅದು ಇಲ್ಲ, ನಾನು ವಿಚಾರಿಸ್ತೀನಿ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇಂಟು ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.